ನಮಸ್ಕಾರ ಸ್ನೇಹಿತರೆ, IPL 2024 ಆಕ್ಷನ್ ಅನ್ನ ನಾವು ಫ್ರೀ ಆಗಿ ಮೊಬೈಲ್ ನಲ್ಲಿ ನೋಡುವುದು ಹೇಗೆ, ಯಾವ ಆಪ್ ನಲ್ಲಿ ಲೈವ್ ಸ್ಟ್ರೀಮಿಂಗ್ ಇರಲಿದೆ, ಹೀಗೆ IPL 2024 ಆಕ್ಷನ್ ನ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಬಂಧುಗಳೇ. ಅದಕ್ಕಿಂತ ಮುಂಚೆ ನೀವು ಕೂಡ RCB ತಂಡದ ಅಭಿಮಾನಿಗಳಾಗಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಸ್ನೇಹಿತರೆ, ನಿಮ್ಮ ಪ್ರಕಾರ RCB ತಂಡವು ಈ ಬಾರಿಯ ಆಕ್ಷನ್ ನಲ್ಲಿ ಯಾರನ್ನೆಲ್ಲ ಖರೀದಿ ಮಾಡಬೇಕು ಅನ್ನುವ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಯಾಕಂದ್ರೆ ನೀವು ಮಾಡುವ ಒಂದೊಂದು ಕಮೆಂಟ್, ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ. ಹೌದು ಸ್ನೇಹಿತರೆ, ಬಹುನಿರೀಕ್ಷಿತ ಇಂಡಿಯನ್ ಪ್ರೀಮಿಯರ್ ಲೀಗ್ 2024 ಹರಾಜಿಗೆ ಕ್ಷಣಗಣನೆ ಆರಂಭವಾಗಿದೆ. ಇನ್ನೇನು ಕೆಲವೇ ಗಂಟೆಗಳಷ್ಟು ಬಾಕಿ ಉಳಿದಿದೆ ಸ್ನೇಹಿತರೆ. ಭಾರತ ಮತ್ತು ವಿದೇಶಿ ಆಟಗಾರರು ಸೇರಿ ಒಟ್ಟು 333 ಆಟಗಾರರು ಹರಾಜು ಪ್ರಕ್ರಿಯೆಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಈ ಪೈಕಿ ಭಾರತದಿಂದ 114 ಹಾಗೂ ವಿದೇಶದಿಂದ 119 ಆಟಗಾರರು ತಮ್ಮ ಹೆಸರನ್ನ ನೋಂದಾಯಿಸಿದ್ದಾರೆ. IPL 2024 ಸೀಸನ್ಗಾಗಿ ಇದು ಮಿನಿ ಹರಾಜು ಆಗಿದೆ. ಏಕೆಂದರೆ 2025 ಸೀಸನ್ಗಾಗಿ ಮೆಗಾ ಹರಾಜನ್ನ ಆಯೋಜಿಸಲಾಗಿದೆ. ಈ ಬಾರಿಯದ್ದು ಮಿನಿ ಹರಾಜು ಆಗಿದ್ದರೂ ಸಹ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಹಾಗಾದರೆ IPL 2024 ಆಕ್ಷನ್ ಎಷ್ಟು ಗಂಟೆಗೆ ಶುರುವಾಗಲಿದೆ ಮತ್ತು ಇದನ್ನ ನಾವು ಫ್ರೀ ಆಗಿ ಮೊಬೈಲ್ಗಳಲ್ಲಿ ಹೇಗೆ ನೋಡುವುದು ಅಂತ ನೋಡ್ತಾ ಬರುತ್ತಿದ್ರೆ, IPL 2024 ಹರಾಜು ಪ್ರಕ್ರಿಯೆಯು ಇದೇ ಡಿಸೆಂಬರ್ 19ರಂದು ನಡೆಯಲಿದೆ ಬಂಧುಗಳೇ. ಇನ್ನು ಈ ಹರಾಜು ಪ್ರಕ್ರಿಯೆಯು ದುಬೈನ ಕೋಕೋ ಕೋಲಾ ಅರಾನಾದಲ್ಲಿ ನಡೆಯಲಿದೆ ಅಂತ ಹೇಳಬಹುದು. ಇನ್ನು IPL 2024 ಹರಾಜು ಪ್ರಕ್ರಿಯೆಯು ಭಾರತೀಯ ಕಾಲಮಾನದ ಪ್ರಕಾರ ಮಧ್ಯಾಹ್ನ 1 ಗಂಟೆಗೆ ಆರಂಭಗೊಳ್ಳಲಿದೆ. ಇನ್ನು ಈ IPL ನ ಆಕ್ಷನ್ ಅನ್ನ ನಾವು ಫ್ರೀ ಆಗಿ ಮೊಬೈಲ್ಗಳಲ್ಲಿ ಹೇಗೆ ನೋಡುವುದು ಅಂತ ನೋಡ್ತಾ ಬರುವುದಾದ್ರೆ, ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ ನ ಎಲ್ಲಾ ಚಾನೆಲ್ಗಳಲ್ಲಿ ಫ್ರೀ ಆಗಿ ಲೈವ್ ಸ್ಟ್ರೀಮಿಂಗ್ ಇರಲಿದೆ ಸ್ನೇಹಿತರೆ. ಇನ್ನು ನೀವು ಮೊಬೈಲ್ ನಲ್ಲಿ ನೋಡುವವರಾದರೆ ಜಿಯೋ ಸಿನಿಮಾ ಅಪ್ಲಿಕೇಶನ್ ಗಳಲ್ಲಿ ಇದರ ಫ್ರೀ ಆದ ಲೈವ್ ಸ್ಟ್ರೀಮಿಂಗ್ ನಡೆಯಲಿದೆ ಅಂತ ಹೇಳಬಹುದು. ನೀವು ಅಲ್ಲಿ ಫ್ರೀ ಆಗಿ ಮೊಬೈಲ್ಗಳಲ್ಲಿ ಕುಳಿತಲ್ಲಿಯೇ ನೋಡಬಹುದು ಬಂಧುಗಳೇ. ಇನ್ನು ಸದ್ಯ IPL ಆಕ್ಷನ್ಗೂ ಮುನ್ನ RCB ತಂಡದ ಬಳಿ ಬರೋಬ್ಬರಿ 23.5 ರೂಪಾಯಿಗಳ ಹಣವಿದೆ ಸ್ನೇಹಿತರೆ. ಈ ಹಣವನ್ನ ಆಕ್ಷನ್ ನಲ್ಲಿ RCB ತಂಡವು ಯಾವ ರೀತಿಯಾಗಿ ಬಳಸಿಕೊಳ್ಳಲಿದೆ ಅನ್ನೋದನ್ನ ಕಾದು ನೋಡೋಣ. ಸ್ನೇಹಿತರೆ, IPL ಆಕ್ಷನ್ ಅಲ್ಲಿ RCB ತಂಡವು ಯಾರನ್ನೆಲ್ಲ ಖರೀದಿ ಮಾಡಬೇಕು ಅನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.